ವಿಜಯ್ ಹಜಾರೆ ಟ್ರೋಫಿ ಮಾತ್ರವಲ್ಲ, ಈ ಬಾರಿಯ ಐಪಿಎಲ್ ಪಂದ್ಯಾವಳಿಗಳ ಪಂದ್ಯ ಕೂಡ ಬೆಂಗಳೂರಿನಲ್ಲೇ ನಡೆಯೋ ಸಾಧ್ಯತೆ ಇದೆ. ಅಲ್ಲಿಗೆ ಆರ್ಸಿಬಿ ಒಟ್ಟಾರೆಯಾಗಿ ಐಪಿಎಲ್ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡಲಿಕ್ಕೆ ತಯಾರಾಗಿದೆ. ಬೆಂಗಳೂರಿನಲ್ಲೇ ಈ ಬಾರಿ ಐಪಿಎಲ್ ಪಂದ್ಯ ನಡೆಯುತ್ತಾ ಅನ್ನೋದರ ಭವಿಷ್ಯ ಕೂಡ ಇವತ್ತು ಸಂಜೆ ಇತ್ಯರ್ಥವಾಗೋದಿದೆ. ಪಂದ್ಯಾವಳಿ ಪುನರಾರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ಶಾಂತಿ ಹೋಮವನ್ನು ಆಯೋಜಿಸಿದೆ. ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರ್ ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಬಿಬಿಎಂಪಿ ಕಮಿಷನರ್, ಜಿಬಿಎ ಕಮಿಷನರ್, ಪಿಡಬ್ಲ್ಯೂಡಿ, ಫೈರ್, ಹೆಲ್ತ್, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, ಐಪಿಎಲ್ಗೂ ಕೇಳಿದರೆ ಐಪಿಎಲ್ ಇನ್ನೂ ಬಹಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವರು ಹೇಳೋದು ಏನಂದ್ರೆ, ಅವರ ರಿಕ್ವೆಸ್ಟ್ ಇರೋದು ಕೆಎಸ್ಸಿಎದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ಕಾನ್ಸ್ಟಿಟ್ಯೂಟ್ ತಾನೇ ಒಂದು ಕಮಿಟಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಕಲೀಗ ಚರಣ್ ಕೆಎಸ್ಸಿಎ ಬಳಿಯಿಂದ, ಹಾಗೆ ವಿಧಾನಸೌಧದ ಬಳಿಯಿಂದ ನನ್ನ ಕಲೀಗ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಕ್ರಿಕೆಟ್ ಅಭಿಮಾನಿಗಳಿಗೆ ಒಟ್ಟಾರೆ, ಕೇವಲ ಐಪಿಎಲ್ ಅಂತಲ್ಲ, ಒಟ್ಟಾರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡಿಬೇಕು ಅನ್ನೋ ಹೆಬ್ಬಯಕೆ, ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಐಪಿಎಲ್, ವಿಜಯ್ ಹಜಾರೆ ಟ್ರೋಫಿ ಎಲ್ಲವೂ ಕೂಡ ಚಿನ್ನಸ್ವಾಮಿಯಲ್ಲಿ ಮತ್ತೊಮ್ಮೆ ಆಡಿಸುವ ಸಾಧ್ಯತೆ, ಪೂಜೆ ಪುನಸ್ಕಾರ ಇದೆಲ್ಲವೂ ನಡೀತಿದೆ. ಅಪ್ಡೇಟ್ಸ್ ಹಂಚಿಕೊಳ್ಳೋದಾದ್ರೆ ಯಶಸ್ಮಿತಾ ಪ್ರಮುಖವಾಗಿ ಈ ಒಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಘಟನೆಯ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ಆಗೋದಿಲ್ಲ ಅನ್ನುವಂತಹ ಒಂದು ಆತಂಕ ಸೃಷ್ಟಿಯಾಗಿತ್ತು. ಆದ್ರೆ ಇದೀಗ ಈ ಒಂದು ಆತಂಕಗಳಿಗೆ ತೆರೆ ಬೀಳುವಂತಹ ಸಂದರ್ಭ ಎದುರಾಗಿರುವಂತದ್ದು. ಕೆಎಸ್ಸಿಎ ಚುನಾವಣೆ ಆದ ಬಳಿಕ ಈ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಮತ್ತೆ ಪದಾಧಿಕಾರಿಗಳೇನಿದ್ದಾರೆ ಅವರು ಈ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಕೂಟವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಡಿಸೆಂಬರ್ 24ನೇ ತಾರೀಕಿನಿಂದ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಮೈದಾನದಲ್ಲಿ ಸಾಗಿ ಬರ್ಲಿಕ್ಕಿರುವಂತದ್ದು. ಒಂದು ಕಡೆಯಲ್ಲಿ ಇಂಟರ್ನ್ಯಾಷನಲ್ ಪಂದ್ಯಾಕೂಟಗಳೇನಿತ್ತು ಚಿನ್ನಸ್ವಾಮಿ ಮೈದಾನದಲ್ಲಿ ಮಾಡಲಿಕ್ಕೆ ಅಸಾಧ್ಯನ ಅನ್ನುವಂತಹ ಪ್ರಶ್ನೆಗಳಿಗೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ 24ನೇ ತಾರೀಕಿನಿಂದಾಗಿ ಈ ಒಂದು ಪಂದ್ಯಾಕೂಟ ಸಾಗಿ ಬರುವ ಹಿನ್ನೆಲೆಯಲ್ಲಿ ಈ ಒಂದು ಚಿನ್ನಸ್ವಾಮಿಯಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಆಗದೇ ಇರಲಿ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ಇರಲಿ, ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಮತ್ತೆ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು. ಮತ್ತೆ ಚಿನ್ನಸ್ವಾಮಿಯ ಒಂದು ಆರ್ಸಿಬಿಯ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ಏನಿದೆ, ಆ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂತದ್ದು. ಎಲ್ಲಾ ರೀತಿಯಾಗಿ ಒಂದು ಕಡೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗಿರುವಂತಹ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಕೆಎಸ್ಸಿಎ ಸದಸ್ಯರುಗಳು ಕೂಡ ಬಂದು ಈ ಒಂದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. 6 ಜನ ಪುರೋಹಿತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಸುತ್ತಿನ ಮಾತುಕತೆ ಬಹುತೇಕ ಗ್ರೀನ್ ಸಿಗ್ನಲ್ ಪಂದ್ಯಾವಳಿಗಳಿಗೆ, ಆದರೆ ಅಧಿಕೃತ ಘೋಷಣೆ ಸಂಜೆಯ ಮೀಟಿಂಗ್ ನಂತರದಲ್ಲಿ ಅನ್ನೋ ಮಾಹಿತಿ ಇದೆ. ಯಾರೆಲ್ಲ ಭಾಗಿಯಾಗ್ತಿದ್ದಾರೆ,
ಬಹುತೇಕ ಕ್ರೀಡಾಭಿಮಾನಿಗಳಿಗೆ ಖುಷಿ ಸುದ್ದಿನೇ ಕೊಡಬಹುದು ಸರ್ಕಾರ ಅನ್ನೋ ಸೂಚನೆ ಸದ್ಯಕ್ಕೆ ಸಿಗ್ತಿದೆ. ಏನಿದೆ ಅಪ್ಡೇಟ್? ಎಸ್ ಸ್ಮಿತಾ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣ ಬಳಿಕ ರಾಜ್ಯ ಸರ್ಕಾರ ಮತ್ತು ಕೆಎಸ್ಸಿಐ ಇಬ್ಬರು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಆದಂತಹ ದುರಂತ ಮತ್ತೆ ಆಗಬಾರದು ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಈಗ ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಒಂದು, ಈಗ ಪ್ರೇಕ್ಷಕರಿಲ್ಲದೇನೆ ವಿಜಯ್ ಹಜಾರೆ ಪಂದ್ಯವನ್ನು ನಡೆಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಗೃಹ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೇರವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಆ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈಗ ಅವರು ಕೊಟ್ಟಿರ್ತಕ್ಕಂತಹ ಒಂದು ಮನವಿಗೆ ಸದ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸಲೀಂ ಅವರು ಯಾರು ಕೂಡ ಓಕೆ ಅಂತ ಅಂದಿಲ್ಲ. ಈಗ ಹಾಗಾಗಿ ನಿನ್ನೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಇವತ್ತಿನ ಕಮಿಟಿ ಏನಿದೆ ಆ ಕಮಿಟಿ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ನಗರ ಪೊಲೀಸ್ ಸೇರಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. 3 ಗಂಟೆ ಭೇಟಿ ಕೊಟ್ಟು ಸುಮಾರು 1.5 ಗಂಟೆಗಳ ಕಾಲ ಅಲ್ಲಿಯ ಭದ್ರತೆ ಇರಬಹುದು ಅಥವಾ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ 5 ಗಂಟೆಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ನೋಡಿಕೊಂಡು ಪ್ರೇಕ್ಷಕರು ಇಲ್ಲದೆ ಆಡುವಂತ ಏನು ಪಂದ್ಯ ಇರುತ್ತೆ ಆ ಪಂದ್ಯಕ್ಕೆ ಅನುಮತಿ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಾರೆ, ಅಥವಾ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ತಗೊಳ್ಳುವಂತದ್ದು. ಒಟ್ಟಾರೆ ಇವತ್ತು ಸಂಜೆ 5 ಗಂಟೆಗೆ ನಡೆಯುವಂತಹ ಮತ್ತೊಂದು ಸುತ್ತಿನ ಸಭೆ ಇದೆಯಲ್ಲ ಅದು ಬಹಳ ಮಹತ್ವದಾಗಿರ್ತಕ್ಕಂಥದ್ದು ಸ್ಮಿತಾ. ಸೊ ಹೀಗಾಗಿ ಸಂಜೆ 5 ಗಂಟೆಗೆ ಯಾವ ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಹುಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಪ್ರೇಕ್ಷಕರಾಗಿ ಹೋಗಿ ಕೂತು ನೋಡುವಂತದ್ದೇನಿದೆ ಸ್ಥಳದಲ್ಲಿ ಸ್ಟೇಡಿಯಂನಲ್ಲಿ ಕೂತು ಅದು ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಮನೋರಂಜನೆ ತರತಕ್ಕಂಥದ್ದು. ಆ ಜೋಶ್ ಇದೆಯಲ್ಲ ಆ ಜೋಶ್ಗೋಸ್ಕರನೇ ಕ್ರಿಕೆಟ್ ಸ್ಟೇಡಿಯಂಗೆ ಹೋಗುವಂತದ್ದು. ಆದ್ರೆ ಈಗ ಸ್ವತಃ ಕೆಎಸ್ಸಿಎ ನೂತನ ಅಧ್ಯಕ್ಷರಾದಂತಹ ಅವರೇ ಹೇಳಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಇಲ್ಲ ಪ್ರೇಕ್ಷಕರನ್ನ ಇಟ್ಕೊಳ್ಳೋದಿಲ್ಲ, ಪ್ರೇಕ್ಷಕರು ಇಲ್ಲದೇ ಆಡ್ಲಿ ಅದನ್ನ ನಾವು ನೇರ ಪ್ರಸಾರವಾಗಿ ನಾವು ಬಿಡ್ತೇವೆ, ಸೊ ಅದು ಅನುಮತಿಯನ್ನ ಕೊಡಿ, ಭದ್ರತೆಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಭದ್ರತೆಗೆ ಬೇಕಾದಂತೆ ಹಾಗೇನೆ ತುರ್ತುವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತೆ ಲಾಸ್ಟ್ ಟೈಮ್ ಆದಂತಹ ಕಾಲ್ತುಳಿತ ಪ್ರಕರಣ ಏನಾಯ್ತು ಅದರ ನಂತರ ಈ ಯಾವೆಲ್ಲ ಲೋಪಗಳಾಗಿದ್ವು ಆಗ ಅವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು, ಅದೆಲ್ಲದಕ್ಕೂ ಕೂಡ ಸಮಯ ಬೇಕಾಗಿರ್ತಕ್ಕಂಥ. ಸೊ ಈ ನಿಟ್ಟಿನಲ್ಲಿ ಈಗ ಸಂಜೆ 5 ಗಂಟೆಗೆ ಹೇಮಂತ್ ಕುಮಾರ್ ನೇತೃತ್ವದಲ್ಲಿ ನೇಮಕ ಆಗಿರ್ತಕ್ಕಂಥ ಕಮಿಟಿ ಯಾವ ವರದಿಯನ್ನ ಕೊಡ್ತಾರೆ ಆ ವರದಿಯ ಎಲ್ಲಾ ಶಿಫಾರಸುಗಳನ್ನು ಯಥಾವತ್ತವಾಗಿ ರಾಜ್ಯ ಸರ್ಕಾರ ಮತ್ತೆ ಕೆಎಸ್ಸಿ ಇಬ್ಬರು ಕೂಡ ಪಾಲನೆಯನ್ನು ಮಾಡಬೇಕಾಗುತ್ತೆ. ಸದ್ಯ ಇರತಕ್ಕಂಥದ್ದು ಜನಸಂದಣಿಯನ್ನ ನಿಯಂತ್ರಣ ಮಾಡಬೇಕಾದಂತಹದ್ದೊಂದು ದೊಡ್ಡ ಜವಾಬ್ದಾರಿ ಇತ್ತು. ಆದ್ರೆ ಪ್ರೇಕ್ಷಕರಿಲ್ಲದೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಅಂತಹ ಒಂದು ಸವಾಲು ಸದ್ಯ ಅಷ್ಟರ ಮಟ್ಟಿಗೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ. ಹೀಗಾಗಿ 5 ಗಂಟೆ ನಂತರ ಯಾವೆಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತದನ್ನು ಕಾದು ನೋಡಬೇಕಾಗಿರ್ತದೆ. ಮತ್ತೆ ಇದೇ ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮತ್ತೆ ಸಭೆ ಕೂಡ ನಡೆಯುತ್ತೆ 5 ಗಂಟೆಗೆ. ಆ 5 ಗಂಟೆ ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನೋದನ್ನ ಇಡೀ ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳಿಗೆ ಕಾಯ್ತಿರ್ತಕ್ಕಂಥದ್ದು. ಇನ್ನೊಂದು ಸ್ಮಿತಾ, ಈಗ ವಿಜಯ್ ಹಜಾರೆ ಪಂದ್ಯಕ್ಕೆ ಪ್ರೇಕ್ಷಕರಿಲ್ಲದೇನೆ ಪಂದ್ಯ ನಡೆಸೋದಕ್ಕೆ ಅನುಮತಿಯನ್ನು ಕೇಳಿದ್ದಾರೆ. ಮುಂದೆ IPL ಕೂಡ ಬರುತ್ತೆ, ಆ IPLಗೂ ಕೂಡ ಇದೇ ರೀತಿಯಾಗಿ ಪ್ರೇಕ್ಷಕರಿಲ್ಲದೆ ನಡೆಸುವಂತಹ ಮನವಿಗೆ ಬರುತ್ತೋ ಅಥವಾ ಆಗಲೂ ಕೂಡ ಆಗ ಮತ್ತೆ ಪ್ರೇಕ್ಷಕರು ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡುತ್ತೋ ಏನು ಅಂತಕ್ಕಂಥದ್ದು ಸದ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಕುತೂಹಲ ಇರತಕ್ಕಂಥದ್ದು. ಇದೆಲ್ಲಾ ಕುತೂಹಲಕ್ಕೂ ಕೂಡ ಸಂಜೆ 5 ಗಂಟೆ ನಂತರ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕಮಿಟಿ ಆ ಕಮಿಟಿಯ ಶಿಫಾರಸುಗಳು ಅದೆಲ್ಲದರ ನಂತರ ಒಂದಷ್ಟು ಅಧಿಕೃತ ಮಾಹಿತಿ ಗೊತ್ತಾಗುವಂತದ್ದು. ಜೊತೆಗೆ ನಾಡಿದ್ದೇ ಗುರುವಾರವೇ ವಿಜಯ್ ಹಜಾರೆ ಪಂದ್ಯಗಳು ಕೂಡ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 5-6 ಗಂಟೆ ಒಳಗಡೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಮಹತ್ವದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಹುತೇಕವಾಗಿ ಪ್ರೇಕ್ಷಕರಿಲ್ಲದೆ ನಡೆಸೋದಕ್ಕೆ ಅಷ್ಟೊಂದು ಏನು ದೊಡ್ಡ ಗೋಜು ಆಗೋದಿಲ್ಲ, ದೊಡ್ಡ ಮಟ್ಟದ ಸವಾಲು ಕೂಡ ಆಗೋದಿಲ್ಲ. ಹೀಗಾಗಿ ಸಂಜೆ 5 ಗಂಟೆ ನಂತರ ಬಹುಶಃ ಈಗಿರುವಂತಹ ನಮಗೆ ಮಾಹಿತಿ ಪಂದ್ಯ ನಡೆಯೋದಕ್ಕೆ ಅನುಮತಿಯನ್ನ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.